ರಿಷಬ್ ಶೆಟ್ಟಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಜನ ವ್ಯಕ್ತಿಗಳನ್ನ ಅನ್ಫಾಲೋ ಮಾಡಿರೋ ಸುದ್ದಿ ಹೊರ ಬಂದಿದೆ. ಸೊ ಈ ಸುದ್ದಿ ಹೊರ ಬಂದ ತಕ್ಷಣ ಫ್ಯಾನ್ಸ್ಗಳಿಗೆ ಫಸ್ಟ್ ಶಾಕ್ ಆಗಿರ್ಬೋದು, ಅದೇ ಟೈಮ್ಗೆ ಕನ್ಸರ್ನ್ ಕೂಡ ಆಗಿರುತ್ತೆ. ಯಾಕಂದ್ರೆ ಇಂಥ ಜನಗಳೇ ನಮ್ಮ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇದಕ್ಕೊಂದು ಇಂಟ್ರೆಸ್ಟಿಂಗ್ ಆ್ಯಂಗಲ್ ಇದೆ. ಇದು ಪರ್ಸ್ನಲ್ ಫೈಟ್ ಆಗಿರ್ಬೋದಾ ಅಥವಾ ಇದು ಪಬ್ಲಿಸಿಟಿ ಸ್ಟಂಟಾ? ಯಾಕಂತಂದ್ರೆ ಇತ್ತೀಚಿನ ಟ್ರೆಂಡ್ ಹೇಗಿದೆ ಅಂತಂದ್ರೆ, ಇಂಡಿಯನ್ ಫಿಲಮ್ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಮೂವಿ ಅನೌನ್ಸ್ಮೆಂಟ್ಗಿಂತ ಮುಂಚೆ ಈ ತರ ಒಂದೇನೋ ಗಿಮಿಕ್ ಸ್ಟಂಟ್ ಮಾಡಿ ಅಟೆನ್ಷನ್ ಗ್ರ್ಯಾಬ್ ಮಾಡಿ ಆಮೇಲೆ ಅನೌನ್ಸ್ಮೆಂಟ್ ಮಾಡಕ್ ಹೋಗ್ತಾರೆ. ಸೊ ಇದರಲ್ಲಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತಂದ್ರೆ, ರಿಷಬ್ ಶೆಟ್ಟಿ ಅವರು ತಮ್ಮ ರಿಷಬ್ ಶೆಟ್ಟಿ ಫಿಲಮ್ಸ್ ಅಲ್ಲಿ ಅಧ್ಯಾಯ 2 ಇಲ್ಲಿಂದ ಶುರು ಅಂತ ಹಾಕಿದ್ದಾರೆ. ಸೊ ಈ ಅನೌನ್ಸ್ಮೆಂಟ್ಗೆ ರಿಲೇಟೆಡ್ ಆಗಿದೆಯಾ ಇದು ಈ ಅನ್ಫಾಲೋ ಎಪಿಸೋಡ್? ನಾಟ್ ಶೋರ್. ಆದರೆ ನಮ್ಮ ಕನ್ನಡ ಸಿನಿಮಾದ ಆಡಿಯನ್ಸ್ನ ಎಕ್ಸ್ಪೆಕ್ಟೇಷನ್ ಒಂದೇ, ಇದು ಗಿಮಿಕ್ ಆಗಿರಲಿ, ಒಂದು ಫೈಟ್ ಆಗದೇ ಇರಲಿ, ಹಾಗೂ ಇವೆಲ್ಲರೂ ಒಂದೇ ಫ್ರೇಮಲ್ಲಿ ಬಂದು ಕಾಣಿಸ್ಕೊಂಡ್ರೆ ಆ ಹೈಪಿಂದ ಎಕ್ಸ್ಪೆಕ್ಟೇಷನ್ ಡಬಲ್ ಆಗಿ ಫಿಲಮ್ ಇನ್ನೂ ಚೆನ್ನಾಗಿ ಓಡಲಿ ಅಂತ. ನಿಮ್ಗೇನನ್ಸುತ್ತೆ? ಈ ಅಧ್ಯಾಯ 2 ಅನ್ನೋದು ಕಾಂತಾರದ ಅಧ್ಯಾಯ 2 ಅಥವಾ ಬೆಲ್ ಬಾಟಮ್ ಇನ್ನ ಅಧ್ಯಾಯ 2, ಯಾಕಂದ್ರೆ ಅದು ಅನೌನ್ಸ್ ಆಗಿತ್ತು ಬೆಲ್ ಬಾಟಮ್ 2, ಅಥವಾ ಕಂಪ್ಲೀಟ್ ಹೊಸ ಪ್ರಾಜೆಕ್ಟಾ? ಈ ಎಲ್ಲರೂ ಒಟ್ಟಿಗೆ ಒಂದೇ ಫ್ರೇಮಲ್ಲಿ ಕಾಣಿಸ್ಕೊಂಡ್ರೆ ಕನ್ನಡ ಇಂಡಸ್ಟ್ರಿಗಲ್ಲ, ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ ಬಹಳ ಒಳ್ಳೇದಾಗುತ್ತೆ. ಹಾಗೂ ಹಾಗೆ ಆಗಲಿ ಅಂತ ನಮ್ಮ ಆಶಯ. ಯಾಕಂದ್ರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಲಾಬರೇಷನ್ ಆ್ಯಂಡ್ ಎಲ್ಲರೂ ಜೊತೆಗಿರೋದು ಬಹಳ ಬಹಳ ಮುಖ್ಯ. ನಮ್ಮ ಇಂಡಸ್ಟ್ರಿ ಗ್ರೋತ್ಗಾಗಲಿ ಹಾಗೂ ಜನರನ್ನ ಥಿಯೇಟರ್ ಕರೆಸೋದಕ್ಕಾಗಲಿ ಇದು ಬಹಳ ಬಹಳ ಮುಖ್ಯ. ನಿಮ್ಗೇನನ್ಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.